ಭೋಜವಾಡಿ ದಿಲಾಲಪುರವಾಡಿಯಿಂದ ಲೋಕರಿ ಟಿಸಿವರೆಗೆ ಪಾನಂದ ರಸ್ತೆ ಕಾಮಗಾರಿಗೆ ಚಾಲನೆ. ಭೋಜವಾಡಿ ದಿಲಾಲ್ಪುರವಾಡಿಯಿಂದ ಲೋಕರಿ ಟಿಸಿವರೆಗೆ ಸುಮಾರು 2 ಕಿಲೋಮೀಟರ್ ಉದ್ದದ ಪಾನಂದ ರಸ್ತೆ ಕಾಮಗಾರಿಗೆ ಬುಧವಾರ ವಿಧಿವತ್ತವಾಗಿ ಚಾಲನೆ ನೀಡಲಾಯಿತು. ಈ ರಸ್ತೆಗೆ ಪ್ರಾಧಾನ್ಯ ಅಭಿವೃದ್ಧಿ ಯೋಜನೆ ಅಡಿ 56 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು ರೈತರು ಹಾಗೂ ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದೆ. ಕಾರ್ಯಕ್ರಮದಲ್ಲಿ ನಿಪಾನಿ ತಾಲೂಕು ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ಬಾಳಾಸಾಹೇಬ್ ಕಡಂ ಹಾಗೂ ಹಲಸಿದ್ದನಾಥ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಶ್ರೀಕಾಂತ್ ಬನ್ನಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಶಾಸಕ ಶಶಿಕಲಾ ಜೊಲ್ಲೆ ಹಾಗೂ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರ ವಿಶೇಷ ಪ್ರಯತ್ನದಿಂದ 56 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ತಿಳಿಸಿದರು. ಹಲವು ವರ್ಷಗಳಿಂದ ರೈತರು ಕೃಷಿ ಉತ್ಪನ್ನ ಸಾಗಾಟ, ಕಬ್ಬು ಸಾಗಣೆ ಹಾಗೂ ಹೊಲಗಳಿಗೆ ಸಂಚಾರದಲ್ಲಿ ತೊಂದರೆ ಅನುಭವಿಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ रस्ते कामगारीಗೆ आद्यते ನೀಡಲಾಗಿದೆ ಎಂದು ಹೇಳಿದರು. निप्पाणी भागात विविध विकास कामे होत असताना शाळा, मंदिरे, रस्त्याचा तर विविध विकास कामे झालेलेच आहेत. त्याचाच एक भाग म्हणून आज भोजवाडीमध्ये 56 लाखाचा निधी मंजूर झालेला आहे. निधी होत असताना भोजवाडी गावामध्ये भरपूर निधी झालेला आहे, ज्याचा त्याच्यात उल्लेख करावा असं वाटतो की अंगणवाडीचं काम झालेलं आहे, मंदिरांचा जीर्णोद्धार झालेला आहे, बऱ्याच रस्त्यांची कामं झालेली आहेत. असा कोट्यावधी रुपयाचा निधी भोजवाडी भोज गावासाठी आपल्या नेत्यांनी मंजूर केलेला आहे. हा निधी मंजूर करत असताना आपल्या गावावर विशेष प्रेम ठेवून ज्या अण्णावहिनींनी आपल्यावर विशेष प्रेम दाखवलेलं आहे, तसंच त्यांचं एक आपण सुद्धा त्यांच्यावर विशेष प्रेम दाखवावं. येणाऱ्या सर्व निवडणुकीमध्ये आपण भाजप पक्षाशी एकनिष्ठ राहून भाजप पक्षावर प्रेम करावं. भाजप पक्षावर प्रेम करत असताना अण्णावहिनींच्या पाठीशी राहावं. आपण भाजप पक्षाचा पताका झेंडा हातात घेऊन जास्तीत जास्त मताधिक्य या भोजवाडी परिसरातून भाजप पक्षाला द्यावं अशी माझी कळकळीची विनंती करतो. आणि इतरत्र कामं काही शिल्लक राहिली असतील तरी सुद्धा आपल्या नेत्यांच्या माध्यमातून कामं केली जातील. ಇಲಾಖೆಯಿಂದ ನಮ್ಮ ನಿಪ್ಪಾಣಿ ಮತಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಂತ ಶಶಿಕಲಾ ಜೊಲ್ಲೆ ವೈನಿಯವರ ಒಂದು ಪ್ರಯತ್ನದ ಅಡಿಯಲ್ಲಿ ಮತ್ತು ನಿಮ್ಮೆಲ್ಲರ ಮಾರ್ಗದರ್ಶಕರು ಬೆಳಗಾವಿ ಜಿಲ್ಲಾ ಬ್ಯಾಂಕಿನ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಂತ ಶ್ರೀಮಾನ್ಯ ಅನಸವಣ್ಣ ಜೊಲ್ಲೆ ಅವರ ಒಂದು ಪ್ರಯತ್ನದಿಂದ ನಮ್ಮ ದಿಲಾಲ್ಪುರವಾಡಿ ಮತ್ತು ಭೋಜವಾಡಿ ಗ್ರಾಮದ ರೈತರ ಒಂದು ಬಹುಬೇಡಿಕೆಗೆ ಸ್ಪಂದನೆ ಮಾಡಿ ಇವತ್ತು ಒಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ಸುಮಾರು 56 ಲಕ್ಷ ಅನುದಾನದ ಒಂದು ರೈತರು ಹೋಗಿ ಬರ್ತಕ್ಕಂಥ ಹೊಲಗಳ ಒಂದು ರಸ್ತೆ ನಿರ್ಮಾಣಕ್ಕೆ ಒಂದು ದೊಡ್ಡ ಅನುದಾನ ಮಂಜೂರು ಮಾಡಿದ್ದಕ್ಕಾಗಿ ಪ್ರಪ್ರಥಮವಾಗಿ ನಾನು ದಿಲಾಲ್ಪುರವಾಡಿ ಮತ್ತು ಭೋಜವಾಡಿ ಎಲ್ಲ ರೈತ ಬಾಂಧವರ ಪರವಾಗಿ ಅಣ್ಣಾವಣಿಯವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಶಿವಗೊಂಡ ಪಾಟೀಲ್ ಹಾಗೂ ನಾರಾಯಣ್ ಸಂಕಪಾಳ್ ಅವರಿಂದ ಪೂಜೆ ನೆರವೇರಿಸಲಾಯಿತು. ಬಳಿಕ ಸಂತೋಷ್ ಮಾಳಿ, ಭರತ್ ಗುರವ್, ಅಜಿತ್ ನಾವ್ರಾಳೆ, ಕಿರಣ್ ಸಾಲುಂಕೆ ಮತ್ತು ವಿನೋದ್ ಸಂಕಪಾಳ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಆರಿಫ್ ಮಖಾಂದಾರ್, ಬಾಳಾಸಾಹೇಬ್ ಸುದಲ್ಕಿ, ರೋಹಿದಾಸ್ ಪಾಟೀಲ್, ಅರವಿಂದ್ ಪಾಟೀಲ್, ಕಲ್ಲಪ್ಪ ಇಂಗಳೆ, ಕಾಕಾ ಕೋತ್, ಸುಭಾಷ್ ಕೋತ್ ಸೇರಿದಂತೆ ಗ್ರಾಮಸ್ಥರು, ರೈತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಸುಮಾರು 2 ಕಿಲೋಮೀಟರ್ ಉದ್ದದ ಈ ಪಾನಂದ ರಸ್ತೆ ನಿರ್ಮಾಣದಿಂದ ರೈತರಿಗೆ ಹೊಲಗಳಿಗೆ ಸಂಚಾರ ಸುಲಭವಾಗಲಿದ್ದು ಕೃಷಿ ಉತ್ಪನ್ನಗಳ ಸಾಗಾಟಕ್ಕೂ ಅನುಕೂಲವಾಗಲಿದೆ. ಇದು ಪ್ರದೇಶದ ಕೃಷಿ ಅಭಿವೃದ್ಧಿ ಮಹತ್ವದ ಹೆಜ್ಜೆಯಾಗಲಿದೆ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ವಿಫುಲ್ ಡೇರೆ, ಕೆಎಂಎಂ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना मारुति गली बेलगाम. मन भाए आराधना.